ನೀವು ಯಾವಾಗ ಭಗವಂತನಿಗೆ ನೀವು ಭಗವಂತನ ಸನಿಹದಲ್ಲಿ ಅದನ್ನು ಸಮರ್ಪಣೆ ಮಾಡ್ತೀರೋ ತತ್ಕ್ಷಣ ಪುನಃ ಅದೇ ಸೇವೆಯನ್ನು ಇನ್ನೂ ಚೆನ್ನಾಗಿ ಪುನಃ ಸಮರ್ಪಣೆ ಮಾಡಲಿಕ್ಕೆ ನೀವು ಸಮರ್ಥರಾಗಿದ್ದೀರಿ. ಯಾಕೆ? ನೀವು ಸಮರ್ಪಣೆ ಮಾಡಿದ ಸೇವೆಯಿಂದ ನಿಮ್ಮ ಕಂಠಶುದ್ಧಿಯಾಗ್ತದೆ, ನಿಮ್ಮ ಜ್ಞಾನ ಪರಿಶುದ್ಧವಾಗ್ತದೆ, ನಿಮ್ಮ ಮನಸ್ಸು ಪರಿಶುದ್ಧವಾಗ್ತದೆ. ನಿಷ್ಕಲ್ಮಶ ಭಾವದಿಂದ ಇನ್ನಷ್ಟು ಸೇವೆ ಮಾಡುವಂತಹ ಅವಕಾಶ ನಿಮಗೆ ಸಿಗ್ತದೆ. ಅದು ಕೇವಲ ಈ ವಿದ್ಯೆಯ ಸಮರ್ಪಣೆಯಿಂದ ಮಾತ್ರ ದೊರಕುತ್ತದೆ ಅಷ್ಟೇ ಹೊರತು ಯಾವ ವಸ್ತುವಿನ ಸಮರ್ಪಣೆಯಿಂದಲೂ ತಕ್ಷಣ ಅದು ಇಮ್ಮಡಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಪಡೆದ ಜ್ಞಾನವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂತಹದ್ದೇ ಈ ರಾಜೋಪಚಾರ ಸೇವೆ. ಅಂದರೆ ರಾಜನ ಹಾಗೆ ಸಿಂಹಾಸನ ಮೇಲೆ ಆ ಭಗವಂತ ವಿರಾಜಮಾನನಾಗಿರುವಂತಹ ಸಂದರ್ಭ, ಆ ಭಗವಂತನನ್ನು ನಮ್ಮ ಹೃದಯ ಕಮಲದಲ್ಲಿ ಕುಳ್ಳಿರಿಸಿ ಆನಂದದಿಂದ ನಾವು ಭಗವಂತನಿಗೆ ಸೇವೆಯನ್ನು ಸಮರ್ಪಣೆ ಮಾಡ್ತೇವೆ. ಆ ಸೇವೆಯನ್ನು ಸಮರ್ಪಣೆ ಮಾಡುವವರು ಮಾತ್ರ ಅಲ್ಲ, ಅದನ್ನು ಕೇಳುವವರೂ ಅದನ್ನು ಅನುಭವಿಸ್ತಾ ಇರ್ತಾರೆ. ನಾವೀಗ ಮಂತ್ರ ಹೇಳುವಾಗ, ಆ ಸಂಗೀತ ಸೇವೆಯಾಗುವಾಗ ಆ ಶ್ರವಣ, ಆ ಸಂಗೀತದ ನಾದದ ಶ್ರವಣ, ಆಮೇಲೆ ನೃತ್ಯ ಆಗುವಾಗ ಆ ಭಗವಂತನ ಸನಿಹದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡುವ ನೃತ್ಯವನ್ನು ನೋಡಿ ಪಡುವಂತಹ ಭಕ್ತಿಯ ಒಂದು ಆನಂದ ಪರಾಕಾಷ್ಠೆ. ಈ ರೀತಿ ಬೇರೆ ಬೇರೆ ರೀತಿಯ ಸೇವೆಯಾಗುವಾಗ ಸೇರಿದವರಿಗೆಲ್ಲರಿಗೂ ಈ ಒಂದು ಭಗವಂತನ ಈ ಒಂದು ಸೇವೆಯ ಈ ಒಂದು ಅಮೃತ ಪಾನ ಎಲ್ಲರಿಗೂ ಸಿಗುತ್ತದೆ. ಹಾಗೆ ಇದು ಅವಧಾನ, ಅವಧಾನ ಸೇವೆ ಅಂತ ಹೇಳಲ್ಪಟ್ಟಿದೆ. ಯಾಕೆ ಅಂತ ಹೇಳಿದರೆ, ಅವಧಾನ ಅಂತ ಹೇಳಿದರೆ ನಮ್ಮ ಅವಕಾಶ ಅಂತ ಅರ್ಥ. ನಮ್ಮ ಅವಕಾಶ, ನಮ್ಮ ಜೀವನದಲ್ಲಿ ಬೇಕಾದಷ್ಟು ಅವಕಾಶಗಳು ನಮಗೆ ಉಂಟು. ಆ ಅವಕಾಶದಲ್ಲಿ ಅಂದರೆ ಹುಟ್ಟಿದಾರಭ್ಯ ಬಾಲ್ಯದಲ್ಲಿ ಬುದ್ಧಿ ಅರಿಯುವ ತನಕ ಬಾಲ್ಯದಲ್ಲಿ ನೆಲದಲ್ಲಿ ಹರಿದಾಡ್ತಾ, ಹಾಗೆ ಮೊಣಕಾಲದಲ್ಲಿ ಅಡ್ಡಾಡ್ತಾ, ಸ್ವಲ್ಪ ಮೇಲಕ್ಕೆ ಎದ್ದು ನಿದ್ದು ಆಚೀಚೆ ಓಡಾಡ್ತಾ, ಆಮೇಲೆ ದೊಡ್ಡವನಾದ ಮೇಲೆ ಆ ಮಗು ಆಚೀಚೆ ಓಡಾಡ್ತಾ ಕಾಲ ಕಳೆಯುತ್ತದೆ. ಬಾಲಸ್ತಾವತ್ ಕ್ರೀಡಾಸಕ್ತ ತರುಣೀಸಕ್ತ ವೃದ್ಧಸ್ತಾವತ್ ಚಿಂತಾಸಕ್ತ ಪರೇ ಬ್ರಹ್ಮಣಿ ಕೋಪಿ ನಸಕ್ತ. ನಮ್ಮ ಜೀವನವನ್ನು ಈ ರೀತಿ ಕಳೀತಾ ಇರ್ತೇವೆ. ಬಾಲಕರೆಲ್ಲ ಕ್ರೀಡೆಯಲ್ಲಿ ಆಸಕ್ತರಾಗಿರ್ತಾರೆ. ಆಮೇಲೆ ತರುಣರು ತನ್ನ ಪ್ರಾಯಕ್ಕೆ ತಕ್ಕ ತನಗೆ ಏನೋ ಪ್ರಾಪ್ತಿಯಾಗಬೇಕು, ಒಂದು ವಿವಾಹ ಆಗಬೇಕು, ಮಕ್ಕಳಾಗಬೇಕು, ಈ ರೀತಿ ಹೇಳಿದ ಹಾಗೆ ಬೇರೆ ಬೇರೆ ರೀತಿಯ ಅಭಿಲಾಷೆಗಳಲ್ಲಿ ನಮ್ಮ ಕಾಲವನ್ನು ಕಳೀತಾ ಇರ್ತೇವೆ. ಈ ರೀತಿ ಹೆಚ್ಚೇಕೆ ಪ್ರಾತಃ ಕಾಲ ಎದ್ದು ಅಂದರೆ ರಾತ್ರಿ ಮಲಗಿ ಪುನಃ ಏಳುವಾಗ ಎಷ್ಟೋ ಗಂಟೆಗಳು ಕಳೆದು ಹೋಗ್ತದೆ. ನಮ್ಮ ಆಯುಸ್ಸಿನ ಅರ್ಧ ಭಾಗ ನಿದ್ರೆಯಲ್ಲೇ ಕಳೆದು ಹೋಗ್ತಾರೆ ಅಂತ ಇದು ನೀವು ಎಲ್ಲರೂ ನೆನಪಿಟ್ಟುಕೊಳ್ಳಿ ಅಲ್ವಾ. ನಿದ್ರೆಯಲ್ಲೇ ಕಳೆದು ಹೋಗ್ತೇವೆ. ಆಮೇಲೆ ಎದ್ದ ತತ್ಕ್ಷಣ ಎಲ್ಲರಿಗೂ ತಮ್ಮ ವ್ಯವಹಾರದ ಚಿಂತೆ. ಈ ರೀತಿ ಇಡೀ ಜೀವನದಲ್ಲಿ ನಮಗೆ ಭಗವಂತ ಅವಕಾಶವನ್ನು ಬೇಕಾದಷ್ಟು ಕೊಟ್ಟಿರ್ತಾನೆ. ಆ ಜೀವನದ ನಮ್ಮ ಆಯುಸ್ಸಿನ ಆ ಒಂದೊಂದು ಕ್ಷಣವೂ ಅದು ಅಮೂಲ್ಯವಾದಂತಹದ್ದು. ಈಗ ಕಳೆದು ಹೋದ ಕಳೆದ ಸಮಯವು ಬಾರದು ಮುಂದೆ. ಇವತ್ತು ಈ ಮಧ್ಯಾಹ್ನ ಕಾಲದಲ್ಲಿ ಆದ ಲಕ್ಷ ತುಳಸಿ ಅರ್ಚನೆಯನ್ನು, ಆ ಕಾಲ, ಆ ಒಂದು ಏನು ಮಂತ್ರಘೋಷ, ಆ ಒಂದು ಸಮರ್ಪಣೆ, ಅದನ್ನು ನೋಡುವ ಆನಂದವನ್ನು ಪುನಃ ನಾಳೆ ನಿಮಗೆ ನೋಡಲಿಕ್ಕೆ ಸಿಗುವುದಿಲ್ಲ. ಅದು ಬರುವ ವರುಷ ಮಾಡುತ್ತಿದ್ದರೆ ಅದು ಬೇರೆ ಬರುವ ವರುಷದ್ದು. ಆ ಸಮಯಕ್ಕೆ ಯಾರು ಹೇಗಿರ್ತಾರೆ ಏನಿರ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಆದರೆ ಈ ವರ್ಷದ ಇವತ್ತಿನ ಮಧ್ಯಾಹ್ನ ಸೇವೆ ಒಂದು ಅವಕಾಶ. ಈ ರಾತ್ರಿಯ ಹೊತ್ತು ನಿಮ್ಮ ಕೈಯಲ್ಲಿ ನೀವು ದೇವರಿಗೆ ದೀಪ ಬೆಳಗಿಸಿದಂತಹ ಸಮಯ, ಈ ಒಂದು ಆನಂದದ ಸಮಯ, ಈ ಅಷ್ಟಾವಧಾನ ಸೇವೆಯನ್ನು ಶ್ರವಣ ಮಾಡಿ ಭಗವಂತನ ಸನಿಹದಲ್ಲಿ ಆನಂದಿಸುವ ಸಮಯ ಇನ್ನು ಕೇವಲ ಒಂದು ಅರ್ಧ ಗಂಟೆ 1 ಗಂಟೆ ಕಳೆದ ಮೇಲೆ ಪುನಃ ನಮಗೆ ಅದನ್ನು ಸ್ವೀಕಾರ ಮಾಡಲಿಕ್ಕಾಗುವುದಿಲ್ಲ. ಹಾಗೆ ಕ್ಷಣವೂ ಕೂಡ ಅತ್ಯಮೂಲ್ಯ. ಹಾಗೆ ಆ ಭಗವಂತ ಕೊಟ್ಟ ಕ್ಷಣ ವ್ಯಷೇಮ ದೇವಹಿತಂ ಯದಾಯುಹು, ಇದು ಉಪನಿಷತ್ತು ವಾಕ್ಯ. ಅಂದರೆ ಆ ಭಗವಂತ ಕೊಟ್ಟ ಆಯುಸ್ಸನ್ನು ಹೇಗೆ ಕಳಿಬೇಕು ಅಂತ ಹೇಳಿದ್ರೆ, ಭದ್ರಂ ಕನ್ನೇಭಿಃ ಶೃಣುಯಾಮ ದೇವಾಃ. ಈ ಭಗವಂತ ಕೊಟ್ಟ ಕಿವಿಯಿಂದ ಒಳ್ಳೆಯ ಮಂತ್ರಗಳನ್ನು, ಒಳ್ಳೆಯ ಸಂಗೀತವನ್ನು, ಒಳ್ಳೆಯ ಪುರಾಣ ಶ್ಲೋಕಗಳನ್ನು, ಒಳ್ಳೆಯ ಭಜನೆಯನ್ನು ಶ್ರವಣ ಮಾಡುವುದರ ಮೂಲಕ ಸಾರ್ಥಕಪಡಿಸಿಕೊಳ್ಳಿ. ನಿಮ್ಮ ಕಿವಿಯನ್ನು ಸಾರ್ಥಕಪಡಿಸಿಕೊಳ್ಳಿ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿರ್ಯಜತ್ರಾಃ. ಈ ಕಣ್ಣಿನಿಂದ ಎಲ್ಲ ಭಗವಂತನ ಉತ್ಸವ, ಪೂಜೆ, ಹೋಮ ಹವನಾದಿಗಳನ್ನು ನೋಡುವುದರಿಂದ ನಿಮ್ಮ ಕಣ್ಣನ್ನು ಪಾವನಗೊಳಿಸಿ.
ಸ್ಥಿರೈರಂಗೈ ತುಷ್ಟುವಾಗುಂ ಸಸ್ತನೋಭಿ, ಗಟ್ಟಿಮುಟ್ಟಾದ ಈ ಶರೀರದಿಂದ ಭಗವಂತನ ಸೇವೆಯನ್ನು ಮಾಡುತ್ತಾ, ಭಗವದ್ಭಕ್ತರ ಸೇವೆಯನ್ನು ಮಾಡುತ್ತಾ, ಉತ್ಸವದಲ್ಲಿಯೋ ಒಳ್ಳೆಯ ಸತ್ಕರ್ಮಾಚರಣೆಯಲ್ಲಿ ತಾನು ಪಾಲ್ಗೊಳ್ಳುತ್ತಾ, ಸ್ಥಿರೈರಂಗೈ ತುಷ್ಟುವಾಗುಂ ಸಸ್ತನೋಭಿ, ಆ ಭಗವಂತನನ್ನು ಸಂತೋಷಗೊಳಿಸ್ತಾ ವ್ಯಷೇಮ ದೇವಹಿತೈ ಯದಾಯು, ಭಗವಂತ ಕೊಟ್ಟ ಆಯುಸ್ಸನ್ನು ಈ ರೀತಿ ಕಳೆಯೋಣ, ಭಗವಂತ ಕೊಟ್ಟ ಆಯುಸ್ಸು ಸಾರ್ಥಕವಾಗಲಿ ಅಂತ ಉಪನಿಷತ್ತು ಸಾರ್ತಾ ಇರುತ್ತದೆ. ಹಾಗೆ ನಮ್ಮೆಲ್ಲರ ಆಯುಸ್ಸಿನಲ್ಲಿ ಈ ಒಂದು ಇವತ್ತಿನ ಈ ವರ್ಷದ ಕಾರ್ತಿಕ ಮಾಸದ ಈ ದ್ವಾದಶಿ ದಿವಸದ ಪುಣ್ಯತಮವಾದ ದಿವಸದ ಈ ಸಾಯಂಕಾಲದ ಹೊತ್ತಿನ ಈ ಆಯುಸ್ಸಿನ ಈ ಅವಧಿಯಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡುವ ಅಷ್ಟ ಅವಧಾನ ಸೇವೆ, ಅಂದರೆ ನಮ್ಮೆಲ್ಲರ ಮನಸ್ಸು ಭಗವಂತನೆಡೆಗೆ ಸೇರಿಕೊಳ್ಳಬೇಕು ಅಷ್ಟ ರೀತಿಯಲ್ಲಿ ಅಂತ ಅರ್ಥ. 8 ಭಗವಂತ 8 ರೂಪದಲ್ಲಿ ಈ ಪ್ರಕೃತಿಯಲ್ಲಿ ಪ್ರಕಟವಾಗ್ತಾನೆ ಅಂತ ಹೇಳುತ್ತಾರೆ. ಶಾಸ್ತ್ರದಲ್ಲಿ ಇದಕ್ಕೆ ಶ್ಲೋಕ ಉಂಟು. ಹಾಗೆ ಯಾ ಸೃಷ್ಟಿ ಸ್ರಷ್ಟುರಾಜ್ಯಾವಧಿ ವಿಗತೂತ ಹೇಳ್ತಿದ್ರೆ ಬಹಳಷ್ಟು ವಿಷಯಗಳುಂಟು. ಆ ರೀತಿ 8 ರೂಪದಲ್ಲಿ ಈ ಭಗವಂತ ಈ ಪ್ರಪಂಚದಲ್ಲಿ ವ್ಯಕ್ತ ಆಗ್ತಾನೆ ಅಂತ ಹೇಳಿ ಅಷ್ಟಮೂರ್ತಿ ಅಂತ ಹೇಳ್ತಾರೆ ಭಗವಂತನನ್ನು. ಅವನನ್ನು ಶಿವ ಅಂತ ಹೇಳ್ಬೋದು, ವಿಷ್ಣು ಅಂತ ಹೇಳ್ಬೋದು. ಅಷ್ಟಮೂರ್ತೇರಧಿಷ್ಠಾನ ಅಂತೇಳಿ ಅಷ್ಟಮೂರ್ತಿಯವ. ಹಾಗೆ 8 ವಿಧದಲ್ಲಿ ಸೇವೆಯನ್ನು ವಿಭಾಗಿಸಿ ಭಗವಂತನಿಗೆ ಸಮರ್ಪಣೆ ಮಾಡುವಂತಹದ್ದು. ವೇದ, ಶಾಸ್ತ್ರ, ಆಮೇಲೆ ಪುರಾಣ, ಆಮೇಲೆ ಪಂಚಾಂಗ, ಆಮೇಲೆ ನಾದ, ಶಂಖ ಇತ್ಯಾದಿ ನಾದ, ಪ್ರಧಾನವಾಗಿ ಓಂಕಾರ ಇತ್ಯಾದಿ ನಾದಗಳು, ಸ್ತೋತ್ರ, ಅದರಲ್ಲಿ ಅಷ್ಟಗಳೆಲ್ಲ ಬರ್ತದೆ, ಮತ್ತು ಸಂಗೀತ, ಆಮೇಲೆ ನೃತ್ಯ. ಸಂಗೀತದಲ್ಲಿ ಎಲ್ಲ ಅಡಕವಾಗ್ತದೆ, ವಾದ್ಯವೋ ಮಂಗಲವಾದ್ಯವೋ ಎಲ್ಲವೂ ಕೂಡ. ಈ ರೀತಿ ಒಟ್ಟು 8 ರೀತಿಯಲ್ಲಿ ಆ ಒಂದೊಂದು ಸೇವೆಯಲ್ಲೂ ಬಹಳಷ್ಟು ವಿಸ್ತಾರವಾಗಿ ಹೋಗ್ತಾ ಇರುತ್ತದೆ. ವೇದದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇತ್ಯಾದಿಗಳು. ಆಮೇಲೆ ಪುರಾಣಗಳಲ್ಲಿಯೂ ವಿಸ್ತಾರ ಉಂಟು. ಸಂಗೀತದಲ್ಲಿಯೂ ಬೇರೆ ಬೇರೆ ರೀತಿಯ ಎಲ್ಲ ಸಂಗೀತವ, ಸ್ತೋತ್ರವೋ, ಆಮೇಲೆ ಭಜನೆ ಇತ್ಯಾದಿಗಳೆಲ್ಲ ವಿಸ್ತರಿಸ್ತಾ ಹೋಗ್ತಾರೆ. ಹೀಗೆ 8 ರೀತಿಯಲ್ಲಿ ನಾವು ಕಲಿತ ವಿದ್ಯೆಯನ್ನು ಎಲ್ಲರ ಸನಿಹದಲ್ಲಿ ಎಲ್ಲ ಭಕ್ತಜನರು ಸೇರಿಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡುವ ಒಂದು ವಿಶೇಷವಾದ ಸೇವೆ ಅಷ್ಟಾವಧಾನ ಸೇವೆ. ಈ ಅಷ್ಟಾವಧಾನ ಸೇವೆಯನ್ನು ಒಂದು ವೇದಿಕೆಯಲ್ಲಿ ಕುಳಿತು ಸಭೆಯ ಮುಂದೆ ಸಭೆಯ ಜನರಿಗಾಗಿ ಮಾಡುವ ಕ್ರಮ ಇಲ್ಲ. ಇದು ಬಹಳ ಮುಖ್ಯ. ಅದು ಇನ್ನೊಂದು ರೀತಿಯ ಅಷ್ಟಾವಧಾನ ಶತಾವಧಾನ ಅಂತ ಹೇಳ್ತಾರಲ್ಲ, ಅದು ಮತ್ತೊಂದು ರೀತಿಯಲ್ಲಿ ಆ ವಿದ್ಯೆಯನ್ನು ಚರ್ಚೆಯ ರೂಪದಲ್ಲಿ, ಪ್ರಶ್ನಾರೂಪದಲ್ಲಿ ಸಮರ್ಪಿಸ್ತಾ ವಿದ್ವತ್ತನ್ನು ತಾನು ಅನುಭವಿಸುವಂತಹದ್ದು ಒಂದು ರೀತಿಯದ್ದು ಬೇರೆ ಅವಧಾನ ಅಂತ ಹೇಳಿ. ಅದು ಶಾಸ್ತ್ರಜ್ಞರಲ್ಲಿ ಪ್ರಶ್ನೆಯನ್ನು ಕೇಳುತ್ತಾ ಹೋಗುವಂತಹದ್ದು. ಇದು ಹಾಗಲ್ಲ. ಈ ಅಷ್ಟಾವಧಾನ ಇದು ರಾಜೋಪಚಾರ ರೂಪದ ಅಷ್ಟಾವಧಾನ. ಇದು ಭಗವಂತನ ಸನಿಹದಲ್ಲಿಯೇ ಆಗಬೇಕು, ಹೊರಗೆ ಸ್ಟೇಜಿಯಲ್ಲಿ ಮಾಡುವಾಗಿಲ್ಲ. ಇದನ್ನು ಸ್ಟೇಜಿಯಲ್ಲಿ ಮಾಡಬಹುದು, ಆ ಸಮರ್ಪಣೆ ಇಲ್ಲಿ ಭಗವಂತನಿಗೆ ಆಗಬೇಕು. ಎಲ್ಲಿಗೂ ಆದೀತು. ಒಟ್ಟು ಭಗವಂತನ ಸನಿಹದಲ್ಲಿ ಪೂಜಾ ಮಧ್ಯದಲ್ಲಿ ನಡೆಯುವಂತಹ ಮಹಾಸೇವೆ ರಾಜೋಪಚಾರ ಈ ಅಷ್ಟಾವಧಾನ ಸೇವೆ. ಈ ಅಷ್ಟಾವಧಾನ ಸೇವೆಯನ್ನು ಎಲ್ಲರೂ ಕೂಡ ಶ್ರವಣ ಮಾಡಿ, ಎಲ್ಲರೂ ಕೂಡ ಆನಂದದಿಂದ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳಿ ಈ ಒಂದು ಸೇವೆಯನ್ನು ಪರಿಚಯಿಸ್ತಾ ಅಷ್ಟಾವಧಾನ ಸೇವೆಯನ್ನು ನಾವು ಪ್ರಾರಂಭ ಮಾಡೋಣ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ವಂದೇ ವಿಘ್ನೇಶ್ವರಂ ದೇವಂ ಸರ್ವವಿಘ್ನಾದಿದೈವತಂ ಅಂತರಾಯ ನಿವೃತ್ತ್ಯರ್ಥಂ ತನ್ನಮಾಮಿ ಗಜಾನನಂ. ನಾರಾಯಣಾಯ ನಲಿನಾಯ ತಲೋಚನಾಯ ನಾಮಾವಶೇಷಿತ ಮಹಾಬಲಿ ವೈಭವಾಯ ನಾನಾ ಚರಾಚರ ವಿಧಾಯಕ ಜನ್ಮದೇಶ ನಾಭೀಪುಟಾಯ ಪುರುಷಾಯ ನಮಃ ಪರಸ್ಮೈ. ನಾಭೀಪುಟಾಯ ಪುರುಷಾಯ ನಮಃ ಪರಸ್ಮೈ. ಓಂ ನಮೋ ಭಗವತೆ ವಾಸುದೇವಾಯ. ಯಾಗಾಂಗಸ್ತುತಿರೂಪ ಶಬ್ದ ನಿವಹೆ ಮಂತ್ರೇಪ್ಯ ಗೀತಾತ್ಮಕೆ ಛಂದೋಯುಕ್ತ ನಿಬಂಧನ ವಿಜಯತೆ ದೇವಸ್ತುತಿ ಸರ್ವಥಾ. ಪಶ್ಚಾದ್ವ್ಯಾಸಮುನೀಶ್ವರೇಣ ವಿಹಿತೋ ವೇದಸ್ಯ ಭಾಗೋ ಹ್ಯಯಂ ಋಗ್ವೇದಾಭಿದಯ ಚಕಾಸ್ತಿ ಭುವನೆ ಸ್ವಾಮಿಂ ಸಮಾಕರ್ಣ್ಯತಾಂ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಪೀಠಾಧಿರೂಢ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ವೇದ ವೇದಾಂತ ವೇದ್ಯ ಪುರಾಣ ಪುರುಷೋತ್ತಮ ಶ್ರೀ ಗೋಪಾಲಕೃಷ್ಣ ಸ್ವಾಮಿನ್
ಋಗ್ವೇದ ಪ್ರಿಯ ಋಗ್ವೇದ ಸೇವಾಂ ಅವಧಾರಯ. ಯಕ್ಷದಾಯತಿ ಪುರುತ್ರಾ ದೇವ್ಯಾ ಅಕ್ಷಭೀಃ ವಿಶ್ವಾ ಅಧಿಸ್ತ್ರಿಯೋದಿತಾ ಓರ್ವಪ್ರಾ ಅಮರ್ತ್ಯಾ ನಿವತೋ ದೇವ್ಯೋ ಉದ್ವತಾಃ ಜ್ಯೋತಿಷಾ ಬಾಧತೆ ತಮಾಃ ನಿರಸ್ವಸಾರಮಸ್ಕೃತೋಷಸಂ ದೇವ್ಯಾ ಆಯತಿ ಅಪೇದುಘಾಸತೆ ತಮಾಃ ಸಾನೋ ಅದ್ಯ ಯಸ್ಯಾ ಭಯನ್ನಿತೇಯ ಭನ್ನವಿಕ್ಷ್ಮಹಿ ವೃಕ್ಷೇನ ವಸತಿಂ ವಯಾಃ ನಿಗ್ರಾಮಾ ಆಸೋ ಅವಿಕ್ಷತ ನಿಪದ್ವಂತೋ ನಿಪಕ್ಷಿಣಾಃ ನಿಶ್ಚೇನಾಸಶ್ಚಿದರ್ಥಿನಾಃ ಯಾವಯಾ ವೃಕ್ಷ್ಯಾ ಅಮೃಕಂ ಯವಯಸ್ತೆ ನಮೋರ್ಮ್ಯೇ ಅಥಾನಃ ಸುತರಾ ಭವ ಉಪಮಾಪೇಪಿ ಶತ್ತಮಃ ಕೃಷ್ಣಂ ವ್ಯಕ್ತಮಸ್ಥಿತಾ ಉಷಋಣೇವ ಜಾತಯ ಉಪತೇಗಾ ಇವಾಕರಂ ಗೃಣೀಷ್ವದುಹಿತರ್ದಿವಃ ರಾತ್ರಿಸ್ತೋಮಂ ನ ಜಿಗ್ಯುಷೇ. ಓಂ ಸ್ವಸ್ತಿ. ಲೋಕೆ ಯಜ್ಞವಿಧೌ ಸಮಸ್ತ ಹವಿಷಾಂ ತ್ಯಾಗೋ ಹಿ ಸಂಶ್ರೂಯತೆ ಸರ್ವಸ್ತದ್ವಿಧಿರತ್ರ ಪೂರ್ಣ ವಿವೃತಃ ತಸ್ಮಾತ್ ಯಜುಶಬ್ದಿತಃ. ಶಾಖಾಹ್ಯತ್ರ ಶತಾಧಿಕಾ ವಿಲಸಿತಾ ಭೇದೌ ಚ ಶುಕ್ಲಾಸಿತೌ ಬಂಧೋಪಿ ದ್ವಿವಿಧೋ ಗುಣಾರ್ಣವ ವಿಭು ಯಜುರ್ವೇದ ಸಮಾಕರ್ಣ್ಯತಾಂ ದೇವದೇವೋತ್ತಮ ದೇವತಾ ಸಾರ್ವಭೌಮ ಪೀಠಾಧಿರೂಢ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ವೇದ ವೇದಾಂತ ವೇದ್ಯ ಪುರಾಣ ಪುರುಷೋತ್ತಮ ಶ್ರೀ ಗೋಪಾಲಕೃಷ್ಣ ಸ್ವಾಮಿನ್ ಯಜುರ್ವೇದ ಪ್ರಿಯ ಯಜುರ್ವೇದ ಸೇವಾಂ ಅವಧಾರಯ. ಓಂ ಇಷೇತ್ ಪೋರ್ಜೇತ್ವಾ ಭಾಜಪಸ್ಥೋ ಭಾಜಪಸ್ಥ ಪ್ರಾರ್ಪಯತೋ ಶ್ರೇಷ್ಠತಮಾಯ ಕರ್ಮಣೇ. ಓಂ ಏತಾ ಅಸದನ್ನ ಸದನ್ನೇತಾ ಏತಾ ಅಸದನ್ ಸುಕೃತಸ್ಯ ಸುಕೃತಸ್ಯ ಅಸದನ್ನೇತಾ ಏತಾ ಅಸದನ್ ಸುಕೃತಸ್ಯ ಅಸದನ್ ಸುಕೃತಸ್ಯ ಸುಕೃತಸ್ಯ ಸದನ್ನ ಸದನ್ ಸುಕೃತಸ್ಯ ಲೋಕೆ ಲೋಕೆ ಸುಕೃತಸ್ಯ ಸದನ್ನ ಸದನ್ ಸುಕೃತಸ್ಯ ಲೋಕೆ ಸುಕೃತಸ್ಯ ಲೋಕೆ ಲೋಕೆ ಸುಕೃತಸ್ಯ ಸುಕೃತಸ್ಯ ಲೋಕೆ ತಾಸ್ತಾ ಲೋಕೆ ಸುಕೃತಸ್ಯ ಸುಕೃತಸ್ಯ ಲೋಕೆ ತಾಃ ಸುಕೃತಸ್ಯೇತಿ ಸುಕೃತಸ್ಯ ಲೋಕೆ ತಾಸ್ತಾ ಲೋಕೆ ಲೋಕೆ ತಾ ವಿಷ್ಣೋ ವಿಷ್ಣೋ ತಾ ಲೋಕೆ ಲೋಕೆ ತಾ ವಿಷ್ಣೋ ತಾ ವಿಷ್ಣೋ ವಿಷ್ಣೋ ತಾಸ್ತಾ ವಿಷ್ಣೋ ಪಾಹಿ ಪಾಹಿ ವಿಷ್ಣೋ ತಾಸ್ತಾ ವಿಷ್ಣೋ ಪಾಹಿ ವಿಷ್ಣೋ ಪಾಹಿ ಪಾಹಿ ವಿಷ್ಣೋ ವಿಷ್ಣೋ ಪಾಹಿ 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 ವಿಷ್ಣೋ ವಿಷ್ಣೋ ಪಾಹಿ ಪಾಹಿ ವಿಷ್ಣೋ ಇತಿ ವಿಷ್ಣೋ ಪಾಹಿ 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 ಯಜ್ಞೈ ಯಜ್ಞಂ ಪಾಹಿ 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 ಯಜ್ಞಂ ಪಾಹಿ ಯಜ್ಞೈ ಯಜ್ಞಂ ಪಾಹಿ ಪಾಹಿ ಯಜ್ಞಂ ಪಾಹಿ ಪಾಹಿ ಯಜ್ಞಂ ಪಾಹಿ ಪಾಹಿ ಯಜ್ಞಂ ಪಾಹಿ ಯಜ್ಞಂ ಪಾಹಿ ಪಾಹಿ ಯಜ್ಞೈ ಯಜ್ಞಂ ಪಾಹಿ ಯಜ್ಞಪತಿ ಯಜ್ಞಪತಿಂ ಪಾಹಿ ಯಜ್ಞ ಯಜ್ಞಂ ಪಾಹಿ ಯಜ್ಞಪತಿಂ ಪಾಹಿ ಯಜ್ಞಪತಿ ಯಜ್ಞಪತಿಂ ಪಾಹಿ ಪಾಹಿ ಯಜ್ಞಪತಿಂ ಪಾಹಿ ಪಾಹಿ ಯಜ್ಞಪತಿಂ ಪಾಹಿ ಪಾಹಿ ಯಜ್ಞಪತಿಂ ಪಾಹಿ
ಯಜ್ಞಪತಿಂ ಪಾಹಿ ಪಾಹಿ ಯಜ್ಞಪತಿಂ ಯಜ್ಞಪತಿಂ ಪಾಹಿ ಮಾಂ ಮಾಂ ಪಾಹಿ ಯಜ್ಞ